ನೀವು ನೈಸರ್ಗಿಕ ಹಲ್ಲು ಶುದ್ಧೀಕರಣಗಳ ಬಗ್ಗೆ ನಿಮ್ಮ ಕಥನವೇನು? ಅಂದ್ರೆ ಹಾಗೆಂದ್ರೆ ನೀವು ಉಪ್ಪು ಮತ್ತು ಬೇಕಿಂಗ್ ಸೋಡಾ ಇತ್ಯಾದಿ. ಯಾಕೆಂದ್ರೆ ಇನ್ನೂ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿರುವ ಹಲವಾರು ಜನರು ಟೂತ್ ಪೇಸ್ಟ್ಗಿಂತ ಇದನ್ನೇ ಹೆಚ್ಚು ಇಷ್ಟಪಡ್ತಾರೆ. ಇನ್ನು ಇವತ್ತಿಗೂ ನನಗೆ ರೋಗಿಗಳು ಬಂದಾಗ ಅವರು ನನಗೆ ಒಂದು ಪ್ರಶ್ನೆ ಕೇಳ್ತಲೇ ಇರ್ತಾರೆ. ಅವರ ಹಳ್ಳಿಯ ಹಿರಿಯರು ಇನ್ನೂ ಇವತ್ತಿಗೂ ನೀನ್ ಕಡ್ಡಿ, ಮಣ್ಣು, ಬೂದಿ ಇವುಗಳನ್ನ ಬಳಸ್ತಾರೆ. ಅವುಗಳು ನಿಜವಾಗಿ ಸಹಾಯ ಮಾಡುತ್ತವೆಯೇ? ಹೌದು, ಖಂಡಿತವಾಗಿ. ಹೇಗಲ್ಮೆ ಅಂದ್ರೆ ಹಲ್ಲು ಶುದ್ಧೀಕರಣ ವಿಧಾನ ಎಂದ್ರೆ ಏನನ್ನಾದ್ರೂ ಬಳಸಬಹುದು. ನೀವು ಯಾವುದೇ ಘರ್ಷಕವನ್ನ ಬಳಸಿದರೆ ಅದು ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತೆ. ಹೌದು, ಯಾವುದೇ ಘರ್ಷಕ ಮಾಬರು. ಹಾಗಾಗಿ ಟೂತ್ ಪೇಸ್ಟ್ ಕಂಪನಿಗಳು ಹಿಂದೆ ಉಳಿಯಬಾರದೆಂದು ನೋಡಿದಾಗ, ಅವರು ತಿಳಿದಾಗ ಬಹಳಷ್ಟು ಜನರು ಈ ಉತ್ಪನ್ನವನ್ನ ಖರೀದಿಸದೆ ನೀನ್ ಕಡ್ಡಿ, ಕೋಳ್ಸು ಅಥವಾ ಮಣ್ಣನ್ನು ಬಳಸಲು ಇಷ್ಟಪಡುತ್ತಾರೆ ಎಂಬುದನ್ನು ಕಂಡು ಅದೇ ಪದಾರ್ಥಗಳನ್ನ ಒಂದೇ ಪದಾರ್ಥದಲ್ಲಿ ಸೇರಿಸಿ ಉತ್ಪನ್ನ ಮಾಡೋಣ ಎಂದು ಯೋಚಿಸಿದರು. ಹೀಗಾಗಿ ಅವರು ನಿಂಬು, ಉಪ್ಪು ಸೇರಿಸಲು ಪ್ರಾರಂಭಿಸಿದರು. ಇನ್ನು ಟೂತ್ ಪೇಸ್ಟಿಗೆ ಕೋಳ್ಸ್ ಅನ್ನು ಸೇರಿಸಿದ್ರು. ನಂತರ ಅದನ್ನು ಬ್ರ್ಯಾಂಡ್ ಮಾಡಿಬಿಟ್ರು. ಹೌದು, ಅದು ಹಿಟ್ಟಾಯ್ತು. ಮೂಲತಃ ಯಾವುದೇ ಟೂತ್ ಪೇಸ್ಟ್ನ ವಿಷಯವಾಗಲಿ ಅದು ಬ್ರಷ್ಗೆ ಪೂರಕವಾಗಿರುವುದಷ್ಟೇ. ಇಲ್ಲಿ ಮುಖ್ಯವಾದದ್ದು ಬ್ರಷಿಂಗ್ ಮತ್ತು ಅದರ ತಂತ್ರವೇ ದಿನಕ್ಕೆ 2 ಬಾರಿ ನಿಷ್ಠೆಯಿಂದ ಮಾಡುವುದು ಅಷ್ಟೇ.